ಆಟದ ಸಂಖ್ಯೆ ಹೆಚ್ಚಾದದ್ದು ದೊಡ್ಡ ನಷ್ಟ. ಸಣ್ಣ ಪುಟ್ಟ ವೇಷಗಳಿಗೆ ಹೈಯೆಸ್ಟ್ ಡಿಮಾಂಡ್ ಈಗ. ಒಬ್ರಿಗೂ ಪುರ್ಸೊತ್ತಿಲ್ಲ. ದೊಡ್ಡ ಕಲಾವಿದರಿಗೆ ಹೋಗು, ಸಣ್ಣ ಪುಟ್ಟ ವೇಷಗಳಿಲ್ಲ. ಆಟದ ಸಂಖ್ಯೆ ಎಷ್ಟು ಹೆಚ್ಚಾಗಿ ಅವಾಗ ಅವ್ರು ಎಂತ ಅಭ್ಯಾಸ ಮಾಡ್ತಾರೆ? ತಾವು ಒಂದಷ್ಟು ವರ್ಷ ಮೇಳದಿಂದ ಹೊರಗೆದ್ದು ಕಲಾ ಸೇವೆಯನ್ನು ಮಾಡಿದ್ದೀರಿ ಅನ್ನೋದನ್ನು ಕೇಳಿದೆ. ಅದಕ್ಕೆ ಏನ್ ಕಾರಣ ಇಲ್ಲ? ಅದು ಹೊಸ ಪ್ರಸಂಗದ ಹಾವಳಿ. ಪ್ರಸಂಗ ಬರೆದವರಿಗೆ 100 ಪ್ರಯೋಗ ಮಾಡಲೇಬೇಕು. ಶತಮಾನೋತ್ಸವ ಆಚರಣೆ ಮಾಡಿ ಅವ್ರಿಗೆ ಒಂದು ಸನ್ಮಾನ ಆಗ್ಲೇಬೇಕು. ಇಲ್ಲಿ ಬಡಗ್ ನಡೆಯುವುದಿಲ್ರಿ. 4 ದಿವಸ ನೀವು ಪೆಟ್ಟಿಗೆ ಕಟ್ಕೊಂಡು ಓಡ್ತೀರಿ. ನಾನು ಒಂದ್ ಆಟಕ್ಕೆ ಮಾತ್ರ ನಿಮ್ಮನ್ನು ಕರಿತೀವಿ. ಅದೇನು ಹಾಗೆ ಹೇಳ್ತೀರಿ, ಉಳಿದ ಆಟಕ್ಕೆ ನೀವೇ ಬರ್ತೀರಿ ಅಂತ. ಕಲಾವಿದರಲ್ಲಿ ಅದು ಎಷ್ಟು ದೊಡ್ಡ ಕಲಾವಿದನೇ ಆಗಲಿ, ಬೇಡದೇ ಇದ್ದು ಉಂಟು ಅಂತಾದ್ರೆ ಹೇಳಕ್ ಕೊಡ್ತೇನೆ. ಒಬ್ಬ ಒಳ್ಳೆ ಮನುಷ್ಯ ಆಗದೇ ಇದ್ರೆ ಇಡೀ ಊರಿಗೆ ನಷ್ಟ. ಒಳ್ಳೆ ಕಲಾವಿದ ಆಗದೇ ಇದ್ರೆ ಊರಿಗೆ ನಷ್ಟ ಇಲ್ಲ. ಇನ್ನೇನು ಪದ್ಯ ಎತ್ತಾರೆ ಪೀಠಿಗೆ ನೆನಪಾಗುದಿಲ್ಲ. ಎಂತ ಹೇಳ್ಬೇಕು? ರಿಪಿಟೇಷನ್ ಮಾಡುವಾಗ ವಾಕ್ಯದ ರಿಪಿಟೇಷನ್ ಬೇರೆ, ಶಬ್ದದ ಪುನರಾವರ್ತನೆ ಬೇರೆ. ಊಟ 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 ಊಟ, ಬಲಗೈಲಿ ಊಟ, ಎಡಗೈಲಿ ಊಟ. ಈ ಒಂದಿಷ್ಟು ಕುಣಿತಾರೆ, ಎಷ್ಟು ಆವರ್ತವೆ, ಚಂಡೆ ಮಧ್ಯೆ ಕಂಗಾಯ ಬಿಡ್ತಾರೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಕಲಾವಿದರು ಅಧ್ಯಯನ ಮಾಡ್ಲಿಕ್ಕೆ ಅವ್ರಿಗೆ ಪುಲ್ ಓದ್ತಿದ್ರಲ್ವಾ? ನಾವೆಲ್ಲ ಅವಾಗ ಮಳೆಗಾಲದಲ್ಲಿ ಚೌತಿಯಲ್ಲಿ ಒಂದಾಟ, ನವರಾತ್ರ ವಿಜಯದಶಮಿ ಒಂದಾಟ. ಎಷ್ಟೊತ್ತಿಗೆ ಆಟ ಬರ್ತದೆ ಅಂತ ಕಾಯುವುದು. 2 ಆಟ ಇದ್ರೆ ಅವ್ನು ಅಲ್ದ ಮೇಲೆ ಇಲ್ಲ. 2 ಆಟ ಬಂದಿತ್ತು, ಚೌತಿ ಒಂದು ನವರಾತ್ರಿ. ಈ ಮೇಳ ಮುಗಿದು ಕೂಡ್ಲೆ ಪುರ್ಸೊತ್ತಿಲ್ಲ. ಅವ್ರದ್ದೊಂದು ತಂಡ, ಇವ್ರದ್ದೊಂದು ತಂಡ, ಮತ್ತೊಂದು ತಂಡ. ಆಟವು ಆಟ, ಎಲ್ಲ ಕಡೆಗೂ ಆಟ. ಆಟ ಸಂಖ್ಯೆ ವಿಪರೀತ ಆಗಿದೆ. ಆಟದ ಸಂಖ್ಯೆ ಹೆಚ್ಚಾದದ್ದು ದೊಡ್ಡ ನಷ್ಟ. ಯಾಕಂದ್ರೆ ಸುಲಭದಲ್ಲಿ ಎಲ್ಲರಿಗೂ ವೇಷ ಬಳ ಸಿಗ್ತದೆ. ಇವಾಗ 3 ವರ್ಷ 4 ವರ್ಷ ಕಾಳಿಂಗ ನೋಡ್ರಂಗ 5-6 ವೇಷ ಮಾಡಿ ಇವೊಂದು ವೇಷಧಾರಿ ಆಗುದಲ್ಲ. ಬಾಲಗೋಪಾಲ ಇಲ್ಲ, ಒಡ್ಡೋರ್ಗ ಇಲ್ಲ, ಏಕದಮ್ಮ ಅಭಿಮನ್ಯು ಕೃಷ್ಣ ಬಂದು ಹೋಗ್ತದೆ. ಕುಣಿಲಿಕ್ಕೆ ಬರ್ತದೆ, ಸಾಕು ಅಂತ. ಅದು ಬಹಳ ಹೊರತ. ಈ ಪ್ರದರ್ಶನದ ಸಂಖ್ಯೆ ಹೆಚ್ಚಾದ್ದುಂಟಲ್ಲ, ಇದು ದೊಡ್ಡ ಮಾರಕ. ಎಲ್ಲ ಈಗ ನೀವು ಹೇಳ್ತೀರಿ ಸಣ್ಣ ಪುಟ್ಟ ವೇಷಗಳಿಗೆ ಹೈಯೆಸ್ಟ್ ಡಿಮಾಂಡ್ ಈಗ. ಒಬ್ರಿಗೂ ಪುರ್ಸೊತ್ತಿಲ್ಲ. ದೊಡ್ಡ ಕಲಾವಿದರಿಗೆ ಹೋಗು, ಸಣ್ಣ ಪುಟ್ಟ ಸಿಗುದಿಲ್ಲ. ಆಟ ಸಂಖ್ಯೆ ಎಷ್ಟು ಹೆಚ್ಚಾಗಿ ಅವಾಗ ಅವ್ರು ಎಂತ ಅಭ್ಯಾಸ ಮಾಡ್ತಾರೆ? ಎಷ್ಟೊತ್ತಿಗೆ ಮಾಡ್ತಾರೆ? ಆಯ್ತು, ಕಡೆ ಎಂತದಿಲ್ಲ. ಇದು ದೊಡ್ಡ ಸಮಸ್ಯೆ ಪರಿಣಮಿಸಿದೆ. ನೀವು ಆಟಕ್ಕೆ ಬೇಡ, ಅಷ್ಟೆಲ್ಲ ಆಟಕ್ಕೆ ಹೋಗ್ಬೇಡ, ನೀವು ಕೊಡ್ತೀರ ಬದುಕೋಕೆ? ನಮ್ಮ ಮೊದಲು ಬದುಕು ಕಟ್ಕೊಳ್ಳಿ ಬೇಡವಾ? ಈಗ ಉತ್ತರ ಕೊಡೋದೇ ಕಷ್ಟ ಆಗಿದೆ ಅಂತ ನೀವು ಆಗಿನ ಕತೆ ಹೇಳ್ತೀರಿ. ಆವಾಗ 2-3 ಆಟಗಳನ್ನು ನೀವು ಹೋಗ್ತಿದ್ರಿ. ಈಗ ನೀವು ವೃದ್ಧ ನಾರಿ ಪತಿ ವೃತ್ತಾರಿ, ಈಗ ನೀವು ಒಂದೇ ಆಟ ಹೇಳ್ತೀರಿ. ಎಂತ ನಾನು ಈಗಲೂ ಹೋಗುದಿಲ್ಲ, ಆ ಪ್ರಶ್ನೆ ಬೇರೆ. ಈಗ ನನ್ನೊಬ್ಬನ ಕತೆ ಅಲ್ಲ, ಮನೆ ಕತೆ. ಎಂತ ಮಾಡ್ತೀವಿ? ಅವರು ಕಾಲ ಸ್ಮರಣ ಅಷ್ಟೇ. ತಾವು ಒಂದಷ್ಟು ವರ್ಷ ಮೇಳದಿಂದ ಯಕ್ಷರಂಗದಿಂದ ಹೊರಗೆದ್ದು ಕಲಾ ಸೇವೆಯನ್ನು ಮಾಡಿದ್ದೀರಿ ಅನ್ನೋದನ್ನು ಕೇಳಿದೆ. ಅದಕ್ಕೆ ಏನ್ ಕಾರಣ ಇಲ್ಲ? ಅದು ಹೊಸ ಪ್ರಸಂಗದ ಹಾವಳಿ. ಹೊಸ ಪ್ರಸಂಗ ಅಂದ್ರೆ ಸಿದ್ಧ ಮಾದರಿ ನಾಟಕದಲ್ಲಿ ಈ ಒಂದು 10-15 ದಿವಸದಲ್ಲಿ ಒಂದು ಮಾದರಿ ಸಿದ್ಧ ಆಗ್ತದೆ. ಅದೇ ಡೈಲಾಗ್ ಅಷ್ಟನ್ನೇ ಹೇಳ್ಬೇಕು. ಅದ್ರ ಬಿಟ್ಟು ನೀವು ಬೇರೆ ಹೇಳ್ಬಿಟ್ರೆ ಅವನು ಮುಂದೆ ಹೋಗುದಿಲ್ಲ. ನಾಟಕಗಳು ಪ್ರಸಂಗ ಬರೆದವರಿಗೆ 100 ಪ್ರಯೋಗ ಮಾಡಲೇಬೇಕು. ಶತಮಾನೋತ್ಸವ ಆಚರಣೆ ಮಾಡಿ ಅವರಿಗೆ ಒಂದು ಸನ್ಮಾನ ಆಗ್ಲೇಬೇಕು. ಅಷ್ಟರವರೆಗೂ ಹೊಸ ಪ್ರಸಂಗ ಕೊಡ್ತಾ ಇದ್ರು. ನನಗೆ ತಲೆ ಹಾಳಾಗೋದು. ನಾನು ಬೇಕಷ್ಟು ಹೊಸ ಪ್ರಸಂಗ ವೇಷ ಮಾಡಿದವ. ಇದನ್ನ ಹೀಗೆ ಬಿಟ್ರೆ ನಮ್ಮ ಕಥೆ ಮುಗಿದು ಹೋಗ್ತದೆ. ಪೌರಾಣಿಕದ ಕಥೆ ನಮ್ಗೆ ಪೌರಾಣಿಕರೇ ಮರ್ತೋಗ್ಬೋಡ್ತಾರೆ. ಆಗಲಿಕ್ಕೆ ಇಲ್ಲ.
ಆ ಕಾಲದಲ್ಲಿ ಮೇಳ ಬಿಡುವ ಯೋಚನೆ ಮಾಡೋ ಸುಲಭ ಅಲ್ಲ. ನಮ್ಮ ಮನೆಯವರೆಲ್ಲ ಕಂಗಾಲಾಗಿದ್ದಾರೆ. ಆ ಮೇಳ ಬಿಡುವುದು ಬೇರೆ ನಮಗೆ ಎಂತೂ ಬರುವುದಿಲ್ಲಲ್ಲ. ನೀವೇ ತೋಟದ ಕೆಲಸ ಮಾಡ್ತಾ ಇರ್ಬೇಕಷ್ಟೇ. ಮುಂದೆ ಎಂತ ಮಾಡ್ತಾ ಗೊತ್ತಿಲ್ಲ. ಮೇಳದಲ್ಲಿ ತಲೆ ಹಾಳಾಗ್ತದೆ ನನಗೆ. ತಲೆ ಹಾಳಾಗೋದು ಒಳ್ಳೇದು, ಮೇಳ ಬಿಡುದು ಒಳ್ಳೇದು. ಮೇಳ ಬಿಟ್ಟರು. ಮೇಳ ಬಿಟ್ಟ ಮೇಲೆ ಮೇಳ ಬಿಡುವಾಗ ಇದೆಯೋ ಮೊದಲು ಬಿಡ್ಬೇಕು ಇಷ್ಟೇ. ಮೇಳ ಬಿಟ್ಟ ಮೇಲೆ ಪೌರಾಣಿಕ ತಂಡ ನಾನು ಕಟ್ಟಬೇಕು. ಅದು ಪೂರ್ಣಚಂದ್ರ ಯಕ್ಷಕಲಾ ಪ್ರತಿಷ್ಠಾ. ಈ 25 ವರ್ಷದ ಹಿಂದೆ ಅಂದ್ರೆ ನನಗೆ ಎಷ್ಟು ವರ್ಷ? ಅವಾಗ 65 ನನಗೆ. 40 ವರ್ಷ. 40 ವರ್ಷ. 2001 ಇಸ್ವಿವರೆಗಿದ್ದಾನೆ. ಎಷ್ಟಾಯ್ತಿಲ್ಲ? 2002 ಸುಳ್ಳು ನಮ್ಮ 2002ರಿಂದ ಪೂರ್ಣಚಂದ್ರ ಸುಳ್ಳು 2001 ಮೇಳದಲ್ಲಿದ್ದೆ. ಲೆಕ್ಕ ಹಾಕಿದ್ವಿ ಎಷ್ಟು ವರ್ಷ? 22 ವರ್ಷ. 22 ವರ್ಷಗಳು. ಸರಿ, ಸುಮಾರು 22 ವರ್ಷಗಳಿಂದ 10 ವರ್ಷದ ಹಿಂದೆ ಮೇಳ ಬಿಡುವ ಧೈರ್ಯ ಮಾಡಿ. ಅವು ಸೀಮಿತ ಅವಧಿ ಆಟ ಎಲ್ಲ ನಡೆಯುವುದಿಲ್ಲ. ಯಾವ ಧೈರ್ಯದಲ್ಲಿ ನಾನು ಬಿಟ್ಟೆ ನನಗೆ ಅದಕ್ಕೆ ಕಾಲಾಯ ತಸ್ಮೈ ನಮಃ. ಆ ದೈವ ಸಂಕಲ್ಪವೇ ತಮ್ಮ ಮನಸ್ಸು ಕೇಳಲೇ ಇಲ್ಲ. ಇಲ್ಲ. ಹೌದು, ಸಾಧ್ಯ ಸಿದ್ಧ ಮಾತ್ರ ನಾನು ಸಾಧ್ಯವೇ ಇಲ್ಲ. ನಾ ಪೌರಾಣಿಕ ಯಾವ ಪಾತ್ರವನ್ನು ಒಂದ್ ದಿವ್ಸ ಮಾಡುದಿಲ್ಲ. ನನಗೆ ಇದು ಸಿದ್ಧ ಮಾಡಿದ ಮೇಲೆ ನಾವು ಬೇರೆ ಉಳಿದೋಗಿ ತೊಂದರೆ ಆಗ್ತದೆ. ಪೌರಾಣಿಕ ಆ ಸಮಸ್ಯೆ ಇಲ್ಲ. ಸಿದ್ಧ ಮಾದರಿ ಆಗುದಿಲ್ಲ ನನಗೆ. ಪೌರಾಣಿಕದಲ್ಲಿ ಸಿದ್ಧ ಮಾದರಿ ಆಗಿದೆ. ಇಷ್ಟೇ ಹೇಳ್ಬೇಕು. ಹೌದು, ಅಲ್ಲಿ ಮನಸ್ಸು ಮಾಡಿ ನೀವು ಬದಲಾಗಿ ಬಿಟ್ರಿ. ಹೌದು, ಪೌರಾಣಿಕ ಆಗ್ಬೇಕು. ಅದು ಸಿದ್ಧ ಮಾದರಿ ಆಗ್ಬಾರ್ದು ಅಂತಲೇ. ಸಿದ್ಧ ಮಾದರಿ ಆಗ್ಬಾರ್ದು. ಖಂಡಿತ. ತಾವ ಆ ಪೌರಾಣಿಕರ ಒಲವಿನಿಂದ ಸಿದ್ಧ ಮಾದರಿ ಆಗಬಾರದು ಅನ್ನೋದಾಗಿ ಬೇರೆ ತಮ್ಮ ಮೇಳವನ್ನು ಕಟ್ತೀನಿ. ಕಾರ್ಯಕ್ರಮಗಳು ಬರ್ತಾವೆ. ಆಗ ತಮ್ಮ ಮೇಳಕ್ಕೆ ಹೋಗ್ಲಿಲ್ಲ ಅನ್ನುವಂತ ಖೇದ ಅಲ್ಲಿಗೆ ಹೋಯ್ತು, ನಿವಾರಣೆ ಆಯ್ತು. ಅಷ್ಟು ಸುಲಭದಲ್ಲಿ ಬರ್ಲಿಲ್ಲ ಅದು. ಅದಕ್ಕೆ ಭಾರಿ ಹೋರಾಟ ಮಾಡಿದೆ ನಾನು. ಖಂಡಿತ. ನಾನು ಮೈಸೂರಿಗೆ ಹೋದೆ. 1 ತಿಂಗಳು ಉಳಿದೆ. ಪ್ರಾಯೋಜಕರು ಹುಡುಕಿದೆ. 1 ವಾರ ಸಪ್ತಾಹ ಮಾಡಿದೆ. ಹಾಗೆ 3 ವರ್ಷ ಮೈಸೂರು ಸಪ್ತಾಹ. ಪುತ್ತೂರಿಗೆ ಹೋದೆ. ಅಲ್ಲಿ 1 ತಿಂಗಳು ಉಳಿದೆ. ಅಲ್ಲಿ ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡುದು. ಟೆಂಕನ ಏರಿಯಾ. ಫಸ್ಟ್ ವರ್ಷ ಯಕ್ಷ ಪಕ್ಷ 15 ದಿವಸ. 15 ದಿವಸ ನಾವು ಒಬ್ಬರನ್ನ ಕರ್ಕೊಂಡು ಹೋದಾಗ ಪ್ರತ್ಯಕ್ಷ ನನ್ನ ಕಣ್ಣೆದುರು ಹೇಳಿದ್ದಾರೆ, ಇಲ್ಲಿ ಬಡಗ್ ನಡೆಯುವುದಿಲ್ರಿ, 4 ದಿವಸ ನೀವು ಪೆಟ್ಟಿಗೆ ಕಟ್ಕೊಂಡು ಓಡ್ತೀರಿ. ಆವಾಗ ನಾವು ಅವ್ರ ಹತ್ರ ಹೇಳಿದ ಮಾತು, ನಾನು 1 ಆಟಕ್ಕೆ ಮಾತ್ರ ನಿಮ್ಮನ್ನು ಕರಿತೇವೆ. ಅದೇನು ಹಾಗೆ ಹೇಳ್ತೀರಿ, ಉಳಿದ ಆಟಕ್ಕೆ ನೀವೇ ಬರ್ತೀರಿ ಅಂತ. 1 ಆಟಕ್ಕೆ ನಿಮ್ಮನ್ನು ಕರೀತೇನೆ, ಯಾಕೆ ಹಾಗೆ ಹೇಳ್ತೀರಿ, ಉಳಿದ ಆಟಕ್ಕೆ ನೀವೇ ಬರ್ತೀರಿ ಅಂತ. ಎಷ್ಟು ಧೈರ್ಯ ಇರ್ಬೋದು ಲೆಕ್ಕ ಹಾಕಿರಿ. ಖಂಡಿತ. ಹಾಗೆ ಆಯ್ತಲ್ಲ. ಟೆಂಕನ ಏರಿಯಾ 4 ದಿವಸಕ್ಕೆ 6 ಗಂಟೆ ಆಟ ಅಂದ್ರೆ 6 ಗಂಟೆ 5 ನಿಮಿಷ ಇರಬೇಕು. ಹಿಮ್ಮ್ಯಾಗ ರಂಗಸ್ಥಳ. ಹಿಮ್ಮ್ಯಾಗರು ಪೇಟ ಕಟ್ಲೇಬೇಕು. ಹಿಮ್ಮ್ಯಾಗರಿಗೆ ರಂಗಸ್ಥಳದ ಚಾ ಕೊಡುದಿಲ್ಲ, ಬೇಕಾದ್ರೆ ಒಳಗೊಂದು ಕುಟ್ಕೊಂಡು ಹೋಗ್ಬೇಕು. ಯಾರು ಪ್ಯಾಂಟ್ ಹಾಕಿ ರಂಗಸ್ಥಳ ಕೊಡುದು ಇಲ್ಲ. ಅಷ್ಟ ಟೈಮ್ ಟು ಟೈಮ್. ಎಷ್ಟಾಯ್ತು ಕೇಳಿದ್ರೆ, ಓಪನ್ ಥಿಯೇಟ್ರು 2000 ಚೇರು, ಆಚೆ ಈಚೆ ಬಿಲ್ಡಿಂಗ್ ನಲ್ಲಿ ಜನ ಮೇಲೆ ನೋಡ್ಲಿ. ಕಡೆ ಕಂಟ್ರೋಲ್ ಮಾಡ್ಲಿಕ್ಕೆ ಆದ 3 ಟಿವಿ ಅವರು ಲೈವ್ ಕೊಡ್ಲಿಕ್ಕೆ ಶುರು ಮಾಡಿದ್ರು. 3 ಟಿವಿ ಅವರು ಆದ್ರೂ ಸಹಿತ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿದೆ. 15 ದಿವಸ ಯಾರು ಇರುತ್ತೆ ಅಂತ. ಅದಕ್ಕೆ 1 ದಿವಸ ಕಾಯ್ತೀರಿ, 1 ದಿವಸ ನೀವು ಬರ್ತೀರಿ. ಬಂದ್ರಲ್ಲ. ಅದೇ ಸ್ಥಳದಲ್ಲಿ 4 ವರ್ಷ ಯಕ್ಷ ದಶ, ಯಕ್ಷ ಅಷ್ಟ, ಯಕ್ಷ ಸಪ್ತ, ಒಟ್ಟು 45 ಆಟವನ್ನು ಒಂದೇ ಪ್ಲೇಸ್ ಟೆಂಕ್ನಲ್ಲಿ ಮಾಡಿದ ದಾಖಲೆ ಅದು. ಮುಂಬೈಯಲ್ಲಿ 3 ವರ್ಷ, ಬೆಂಗಳೂರಲ್ಲಿ 4 ವರ್ಷ, ಯಕ್ಷ ಪಂಚಮಿ, ಯಕ್ಷ ದಶ, ಯಕ್ಷ ಅಷ್ಟ, ಶಿವಮೊಗ್ಗದಲ್ಲಿ ಸಪ್ತ, ಪೇಜಾವರ ಸ್ವಾಮಿಗಳು ಪ್ರಯಾಗದಲ್ಲಿ ಸಪ್ತ, ಹೈದರಾಬಾದಲ್ಲಿ ಸಪ್ತ, ಸಿರ್ಸಿಯಲ್ಲಿ ಸಪ್ತ. ನನ್ನಷ್ಟು ಸಪ್ತಾಹ ಮಾಡಿದವರು ಯಾರೂ ಇಲ್ಲ. ತಾವು ಆ ಒಂದು ಭಾಗದ ತೆಂಕಿನ ಒಂದು ಪ್ರದೇಶಕ್ಕೆ ಹೋಗಿ 15 ದಿವಸದಲ್ಲಿ ವಾಪಸ್ ಬರ್ತೀವಿ 2ನೇ ದಿವಸಕ್ಕೆ ಅಂತ ಹೇಳಿದಂತವ್ರು, ನಿಮ್ಮ ಯಶಸ್ಸು, ನಿಮ್ಮಲ್ಲಿರ್ತಕ್ಕಂಥ ಆ ಕಿಚ್ಚು, ಅದಕ್ಕೆ ಯಾವ ಕಲಾವಿದರೆಲ್ಲ ಆಗ ಸಪೋರ್ಟ್ ಮಾಡಿ? ನಮ್ಮನ್ನ ಎಲ್ಲ ಕಲಾವಿದರು, ನನ್ನ ಶಿಸ್ತಿಗೆ ಎಲ್ಲರೂ. ನಮ್ಮ ಅವಾಗ ಗಣಪತಿ ಭಟ್ರಿದ್ರು, ಪ್ರಸನ್ನ ಭಟ್ರಿದ್ರು, ಆಮೇಲೆ ನಮ್ಮ ಶಂಕರ ಭಾಗವತರಿದ್ರು, ಸಂಪ ಲಕ್ಷ್ಮೀನಾರಾಯಣ, ತೋಟಿ ಮನೆ, ಆಮೇಲೆ 3 ವಿಷ್ಣು ಭಟ್ರಿದ್ರು, ಅವಾಗ ಚಪ್ಪರ ಮನೆ,
ಈ ಅನೇಕ ಕಲಾವಿದ್ರಲ್ಲ ಎಲ್ಲೋ ನನ್ನ ಶಿಸ್ತಿಗೆ ನೋಡಿ ವಿಶೇಷ ಏನು ಕೇಳಿದ್ರೆ ನಮಗೆ ಉಳಿಲಿಕ್ಕೆ ಒಂದು ಮಾಣಿ ಮಠದಲ್ಲಿ ಒಂದು ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ದಿವಸ ಕಲಾವಿದರು ವಸತಿ ಮಾಡಿದ್ದಾರೆ. ಮರು ದಿವಸ ನಮ್ಮ ಆಟ ನೋಡಿದ ಒಬ್ಬ ಪೆರ್ನೆ ಪ್ರಸನ್ನ ಅಂತ ಒಬ್ರು ಇದ್ದಾರೆ. ಅವ್ರು ನೀವು ಇಡೀ ಮೇಳ ನಮ್ಮನೆ ಕರ್ಕೊಂಡ್ ಬನ್ನಿ, ಕರ್ಕೊಂಡು ಹೋದ್ಮೇಲೆ ನೀವು ಅಲ್ಲೆಲ್ಲೂ ಉಳಿಯೋದು ಬೇಡ, ಇಡೀ ಮೇಳ ನಮ್ಮನೇಲಿ ಉಳಿದ. 4 ವರ್ಷವೂ ಅವರ ಮನೆಯಲ್ಲಿಯೇ ನಾವು ವಾಸ. ಕಡೆಗೆ ತೆಂಕವ್ರು ಹೇಳಿದ್ರು, ಯಕ್ಷಗಾನ ಮೇಳವ್ರನ್ನ ಯಾರು ಮನೆ ಕರೆಯುವುದಿಲ್ಲ ಮಾರಾಯ. ಖಂಡಿತವಾಗಿ ನಿಮ್ದು ಆಶ್ಚರ್ಯ. ಹೌದು, ನಿಮ್ದು ಆಶ್ಚರ್ಯ. ನನಗೆ ರಾತ್ರಿ ಊಟ ಬೆಳಿಗ್ಗೆ ತಿಂಡಿ ನಮಗ್ ಪೂರೈಸ್ಲಿಕ್ಕೆ ಆಗಲಿಲ್ಲ ಅಂತ ಎಲ್ಲ ನಮ್ಮನೆ ಬಂದು ಇಡೀ ನಾಳೆ ಕರ್ಕೊಂಡು ಹೋಗ್ಬೇಕಲ್ಲ. ರಾತ್ರಿ ಊಟ ಒಂದ್ ಕಡೆಗೆ, ಬೆಳಗ್ಗೆ ತಿಂಡಿ ಒಂದ್ ಕಡೆಗೆ, ಮಧ್ಯಾಹ್ನ ಊಟ ಒಂದ್ ಕಡೆಗೆ ವಸತಿ ಹೋಗಿ ಹೀಗಾಗೋಯ್ತು ಅಂತ. ಇಂಥ ಪ್ರೀತಿಗೆ ಕಾರಣ ಯಕ್ಷಗಾನದ ತಂಡದಲ್ಲಿದ್ದಂತ ಕಲಾವಿದರಲ್ಲಿ ಅವು ಎಷ್ಟು ದೊಡ್ಡ ಕಲಾವಿದನೇ ಆಗಲಿ ಬೇಡದೇ ಇದ್ದು ಉಂಟು ಅಂತ ಆದ್ರೆ ಹೇಳಕ್ ಕೊಡ್ತೇನೆ ನಾನು. ಅದು ಅರ್ಹತೆ ಪ್ರಧಾನ ಪ್ರಧಾನ ಅಲ್ಲ, ಶ್ರದ್ಧೆಯ ಪ್ರಧಾನ. ಶ್ರದ್ಧೆ ಮತ್ತು ಶಿಸ್ತು. ಕುಡಿಯೋರು ಬಿಡಿಸುವವರು ಇದಕ್ಕೆಲ್ಲ ಅವಕಾಶವೇ ಇಲ್ಲ. ಅದು ಎಷ್ಟು ದೊಡ್ಡ ಕಲಾವಿದನೇ ಆಗಲಿ ಹೇಳಕ್ ಕೊಡ್ತೇನೆ. ನಾವು ಮುಂಬೈ ಹೋದಾಗ 5 ವರ್ಷ ಒಂದು ಮನೆಯಲ್ಲಿ ನಮ್ದು ಇಡೀ ಮೇಲೆ ಮುಂಬೈಯಲ್ಲಿ ಬೇರೆಯವ್ರು ಕೇಳಿದ್ರು, ಇಲ್ಲ ಬೇರೆಯವ್ರು ಕೊಡೋದು ಕೊಂಡೋಗಿ ಮಾತ್ರ, ಅದು ನಮ್ಮ ಮೇಳ, ಅದು ನಾವು ಕೊಡ್ತೇವೆ. ಒಂದು ಮನೆಯಲ್ಲಿ ನಮ್ದು ಊಟ ತಿಂಡಿ ವಸತಿ ವ್ಯವಸ್ಥೆ. ಈಗ ನಾನು ಹೋದ್ರು ಅವ್ರ ಮನೆಯಲ್ಲೇ ಇರುತ್ತೆ. ಇಂಥದ್ದು ಅನೇಕ ಕಡೆಗೆ ಅದನ್ನು ನಾವು ಕಾಪಾಡ್ಕೊಂಡು ಬಂದಿದ್ದೇವೆ. ಬರೇ ಕಲಾವಿದಾದ್ರೂ ಸಾಲದು. ನಾನು ಎಷ್ಟೋ ಇದರಲ್ಲಿ ಹೇಳಿದ್ದೇನೆ, ಒಬ್ಬ ಒಳ್ಳೆ ಕಲಾವಿದ ಒಬ್ಬ ಒಳ್ಳೆಯ ಮನುಷ್ಯ. ಒಬ್ಬ ಒಳ್ಳೆ ಕಲಾವಿದ ಆದ್ರೆ ಸಂತೋಷ, ಒಬ್ಬ ಒಳ್ಳೆ ಮನುಷ್ಯ ಆಗದೇ ಇದ್ರೆ ಇಡೀ ಊರಿಗೆ ನಷ್ಟ. ಒಳ್ಳೆ ಕಲಾವಿದ ಆಗದಿದ್ರೆ ಊರಿಗೆ ನಷ್ಟ ಇಲ್ಲ. ಅದನ್ನ ಮೊದಲು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಇಲ್ಲಿ ಹೋದ್ರೆ ಅಷ್ಟು 12-13 ಜನರನ್ನ ಕಟ್ಟುವ ಒಂದು ಮನೆಯಲ್ಲಿ ವಸತಿ ಕೊಡುವುದು ಸುಲಭ ಅಲ್ಲ. ಸ್ವಲ್ಪ ಹೆಗ್ರಿ ಏರಿಯಾದಲ್ಲಿ 4 ದಿವಸ ಓಡಿ ಹೋಗ್ತೀರಿ ನೀವು ಹೇಳದಲ್ಲಿ. ನಾವು ಬೇರೆ ಊರಿಗೆ ಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತಿಯೊಂದು ಶಿಸ್ತಲ್ಲೇ ಇತ್ತು. ತಮ್ಮ ಸತ್ಯವಾನ್ ಸಾವಿತ್ರಿ ಪ್ರಸಂಗದ ಯಮನ ಪಾತ್ರ ವಿಶೇಷವಾದಂತಹ ಒಂದು ರಂಗ ಸಂಚಲನ ಮೂಡಿಸಿದೆ. ಆ ಪಾತ್ರದ ಕುರಿತು ಹೇಳ್ಬೋದು. ಅದು ಯಲ್ಲಾಪುರದಲ್ಲಿ ಮಹಿಳಾ ವಿಶ್ವ ದರ್ಶನ ಅಂತ ಸಂಕಲ್ಪೋತ್ಸವದಲ್ಲಿ ಆ ಹೆಡ್ಡಿಂಗ್ ಕೊಟ್ಟು ಆಟ ಒಂದೊಂದು ಮೇಳಕ್ಕೆ ಒಂದು ಆಟ ಚಿತ್ತಾಣಿ ಎಲ್ಲರೂ ಇದ್ದಾರೆ. ಅವರಿಗೆಲ್ಲ ಹಳೆ ಪ್ರಸಂಗ ಅಂದ್ರೆ ಚಾಲ್ತಲಿ ಪ್ರಸಂಗ, ಇದು ಹಳೆ ಪ್ರಸಂಗ. ನೀವು ಸತ್ಯವಾನ್ ಸಾವಿತ್ರಿ ಮಾಡ್ತೀರಾ, ಆಯ್ತು ಪ್ರಸಂಗ ಕೊಟ್ಟು ಒಂದು ನಮಗೆ ಒದಗಿಸಿ ಕೊಟ್ರೆ, ಯಾಕಂದ್ರೆ ಎಲ್ಲೂ ಹಾಡುದಿಲ್ಲ, ಎಲ್ಲಿ ಸಿಕ್ಕದೇ ಗೊತ್ತಿಲ್ಲ. ಅದ ಆ ಕಡೆಗೆ ತಾಳ್ಮದ್ಲಿ ಆಗ್ತದೆ. ಸತ್ಯವಾನ್ ಸಾವಿತ್ರಿ ಪ್ರಸಂಗ ಪಟ್ಟಿ ಕೊಟ್ಟರು. ಯಮ ತೋಟಿಯವರ ಸತ್ಯವಾನ, ಮಂಟಪದವ್ರ ಸಾವಿತ್ರಿ, ನಂದು ಯಾಮ ನೋಡುವ ತಾಳ್ಮದ್ಲೇ ಮಾಡಿದವ್ರ ಮನೆ ಹೋದೆ. ಅನಂತ ಇದ್ರು ಅಂತ ಅವ್ರ ಹತ್ರ ಕೇಳಿದೆ. ಮತ್ತೊಂದು MLA ಹೇಳಿರುವಂತ ತಾಳ್ಮದ್ಲೆ ಆಗ್ತಾರೆ ಇದ್ದಾರೆ, ಅವ್ರ ಹತ್ರ ಕೇಳಿದೆ. ಮತ್ತೊಬ್ರು CJ ಹೆಗಡೆ ಅಂತಿದ್ದಾರೆ, ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಹತ್ರ ಕೇಳಿದೆ. ಅವ್ರು ಗೊತ್ತಿದ್ದನ್ನು ಅವ್ರು ಹೇಳಿದ್ರು. ನನಗೆ ಗರುಡ ಪುರಾಣದ ಯಮ ಬೇಡ, ಸತ್ಯವಾನ್ ಸಾವಿತ್ರಿ ಯಮ ಬೇಕು. ಆ ಪ್ರಸಂಗೋಚಿತವಾಗಿ ಅನೇಕ ಪ್ರಸಂಗದಲ್ಲಿ ಯಮ ಬರ್ತಾನೆ, ಎಲ್ಲ ಯಮನ ಒಂದೇ ಅಲ್ಲ, ಅನೇಕ ಕೃಷ್ಣ ಬರ್ತಾನೆ, ಎಲ್ಲ ಪ್ರಸಂಗ ಒಂದೇ ಅಲ್ಲ, ಬೇರೆ ಬೇರೆ ಪ್ರಸಂಗ. ಎಂತ ಮಾಡೋದಪ್ಪ, ಏನ್ ಮಾಡು, ಪೀಠಿಗೆ ನೆನಪಾಗುದು. ವೇಷ ಕಟ್ಕೊಂಡು ಲಂಘಸ್ಥಳ ಮೊದಲೇ ಅವ್ರು ನಿಂತ್ಕೊಂಡು ಸ್ವಲ್ಪ ಹೊತ್ತಾದ್ಮೇಲೆ ನಮ್ಮ ಚೌಕಿಯನ್ನು ಕರೆದೆ. ಒಂದು ದೊಡ್ಡ ಗಟ್ಟಿ ಕೊಡೋದು ಕೊಟ್ಟೊಂದು ಪಾಶ ರೆಡಿ ಮಾಡಿ, ನಾನೇ ಅದು ಪಾಶದಂಗೆ ಕಾಣಬೇಕು, ಆ ರೀತಿ ಆ ಗಟ್ಟಿಯನ್ನು ನಾನು ರೆಡಿ ಮಾಡ್ತಾನೆ.
ಇನ್ನೇನು ಪದ್ಯ ಎತ್ತಾರೆ ಪೀಠಿಗೆ ನೆನಪಾಗುದಿಲ್ಲ. ಹಾ ಎಂತ ಹೇಳ್ಬೇಕು, ಈ ಪ್ರಸಂಗ ಸರಿಯಾದ ಪೀಠಿಗೆ ನೆನಪಾಗುದು. ಏನು ಮಾಡಲಪ್ಪ ಈ ಪದ್ಯ, ನನ್ನ ಪ್ರವೇಶ ಪದ್ಯ ನಾ ಹೆಂಗ್ ಪ್ರಾರಂಭ ಮಾಡುದು ಅಂತ ದೊಡ್ಡ ತಲೆ ವಿಷಯ ಹೋಯ್ತಪ್ಪ ನನಗೆ. ಕಡೆ ಹೊರದೆ ಬಿಟ್ಟು ಹೋಗಿ ನಿಂತ್ಕೊಂಡೆ, ಪದ್ಯ ಆಯ್ತದು ಪಟ್ಟು ಒಂದು ನೆನಪಾಯ್ತು. ಹಾ ಯಮನ ವಾಹನ ಕೋಣ, ಕೋಣನ ಮೇಲೆ ಯಮ. ಸಾಂಕೇತಿಕವಾಗಿ ಮೃತ್ಯುವಿಗೆ ಪ್ರತೀಕ ಯಮ, ಅಜ್ಞಾನಕ್ಕೆ ಪ್ರತೀಕ ಕೋಣ. ಕೋಣನ ಮೇಲೆ ಯಮ ಅಂತ ಹೇಳಿದ್ರೆ ಅಜ್ಞಾನದ ಬೆನ್ನಲ್ಲಿ ಮೃತ್ಯುವಿನ ಅಸ್ತಿತ್ವ, ಇದರ ರೂಪಕ್ಕಾಗಿದೆ. ಅಂದ್ರೆ ಅಜ್ಞಾನಿಗಳು ಸಾವು ಮೃತ್ಯು ಅಂತ ಹೇಳಿದಾಗ ಭಯ ಪಡ್ತಾರೆ, ಇನ್ನ ಸತ್ಯ ಹೋಗ್ತಾನೆ. ಸುಜ್ಞಾನಿಗಳಾಗ ಬರ್ಲಿ, ತೊಂದರೆ ಇಲ್ಲ, ಹುಟ್ಟಿದ ಸಾಯ್ಲೇಬೇಕು, ಒಂದಲ್ಲ ಒಂದು ಸಾವು ಕಟ್ಟಿಟ್ಟು ಹುಟ್ಟಿ ಬರ್ಲಿ, ಅದಕ್ಕೇನು ಅಷ್ಟು ಧೈರ್ಯದಿಂದ ಮೃತ್ಯುವನ್ನು ಸ್ವಾಗತಿಸ್ತಾರೆ. ಅಂತವರಿಗೆ ಯಮನೂ ಸೋಲುತ್ತಾನೆ. ಇದು ಪ್ರಸಂಗಕ್ಕೆ ಲಿಂಕ್ ಆಯ್ತು. ಸಾವಿತ್ರಿಗೆ ಮೃತ್ಯುವನ್ನು ಬೆಳೆದುಕೊಂಡು ಹೋಗ್ತಾರೆ ಸಾವಿತ್ರಿ, ಎದುರುವುದೇ ಇಲ್ಲ, ಸುಜ್ಞಾನಿಯವಳು. ಅಂತವಳಿಗೆ ಯಮ ಸೋಲ್ತಾನೆ ಆ ಪ್ರಸಂಗದಲ್ಲಿ. ಇದು ಲಿಂಕ್ ಆಯ್ತು ಇಲ್ಲ, ಆಗ ಒಂದು ಖುಷಿ ಆಯ್ತು. ಅದಂದೇ ಒಂದು ಕಲ್ಪನೆ ಮಾಡ್ಕೊಂಡು ಇದನ್ನ ತಕೊಂಡು ಹೋಗುವಾಗ ಒಂದೊಂದಕ್ಕೆ ಒಂದು ಪ್ರಯಾಣದ ಕುಣಿತ, ಒಂದು ಹೊರ ಕೊಡುವ ಮುಂದೆ ಹೋಗುದು, ಅದಕ್ಕೆ ಒಂದು ಪ್ರಯಾಣ ಕುಣಿತ, ತಿರುಗಿ ಮತ್ತೆ ಬರ್ತಾರೆ, ಮತ್ತೆ ಅಂತ ಬರ್ತಾ ಇದೆ ಒಂದು ಪದ್ಯ ತತ್ತಾಸ್ತದ ಮತ್ತೊಂದು ಟೈಪ್ನಲ್ಲಿ ಹೋಗುದು. ಈಗ ಒಂದು 4 ನಮೂನೆ ಪ್ರಯಾಣದ ಕುಣಿತ, ಅದು ಯಕ್ಷಗಾನೀಯ. ಯಕ್ಷಗಾನೀಯವಾಗಿ ಚಿತ್ರಣ ಯಕ್ಷ ಹೊಸದೊಂದು ಕಲ್ಪನೆ. ಯಾಕೆ ನಮ್ಗೆ ಅದು ನೋಡ್ಲಿಕ್ಕೆ ಮಾದರಿಯೂ ಯಾರು ಇಲ್ಲ, ನಮ್ದೇ ಕಲ್ಪನೆ ಮಾಡಿದೆ. ಅದು ಏನು ಅಂದ್ರೆ ಯಶಸ್ವಿ ಯಕ್ಷಗಾನದಲ್ಲಿ ಒಬ್ಬ ಕಲಾವಿದ ಅಥವಾ ಕಲೆಯನ್ನು ವಿಜೃಂಭಿಸುವಲ್ಲಿ ಹಿಮ್ಮೇಳವು ಕೂಡ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತದೆ. ತಾವು ತಮ್ಮ ತಂಡಗಳಲ್ಲಿ ಹಿಮ್ಮೇಳಕ್ಕೆ ಯಾವ ರೀತಿ ದುಡಿಸ್ಕೊಳ್ತಾ ಇದ್ದಾರೆ? ಹಿಮ್ಮೇಳ ಮುಮ್ಮೇಳ ಇದು ಎರಡು ಸೇರಿ ಪ್ರದರ್ಶನ ಆಗ್ಬೇಕು. ಭಾಗವತನೇ ಸೂತ್ರಧಾರಿ ಯಾಕೆ ಅಂತ ಹೇಳಿದ್ರೆ, ಪ್ರಧಾನ ಪಾತ್ರಧಾರಿ ಆತ ಇದ್ದಷ್ಟು ಹೊತ್ತು ರಂಗವನ್ನು ಆಡಬಲ್ಲ. ಅವನ ನಿರ್ಗಮನಾನಂತರ ಬೇರೆ ಪಾತ್ರಗಳನ್ನ ದುಡಿಸುವುದು ಅವನ ಭಾಗವತ ಮಾಡಿದ್ದಾರೆ. ಈ ಒಂದು ಕರುಣಾರಸ, ಒಂದು ಶೃಂಗಾರ, ಒಂದು ವೀರ, ಭಾಗವತ ಯಾವ ಧಾಟಿಯಲ್ಲಿ ಯಾವ ರಾಗದಲ್ಲಿ ಪದ್ಯ ಇತ್ತಾನೋ ಅದರ ಮೇಲೆ ಇವನ ಅಭಿನಯಗಳು ಸಾಗ್ತದೆ. ಅಂದ್ರೆ ಸೃಷ್ಟಿ ಆಗೋದು ಭಾಗವತದಿಂದ, ಮುಂದುವರಿಕೆ ಕಲಾವಿದ. ಇವ ಮುಂದುವರಿಸಿಕೊಂಡು ಪೂರ್ಣ ಮಾಡುವವರೆಗೂ ಭಾಗವತನೇ ಪದ್ಯ ಹೇಳ್ತಾ ಇರ್ಬೇಕು, ಅಂದ್ರೆ ಪರಿಪೂರ್ಣ ಭಾಗವತ. ಆದ್ರಿಂದ ಪ್ರಧಾನ ಸ್ಥಾನ ಭಾಗವತ. ಆ ಭಾಗವತನಿಗೂ ಕತೆ, ಪ್ರಸಂಗ, ಪಾತ್ರ ಇಷ್ಟ ಪರಿಜ್ಞಾನ ಇರ್ಬೇಕಾಗುತ್ತೆ. ಈ ಭಾಗವತನಿಗೆ ನಾವು ತಿರುಗಿ ರಂಗಸ್ಥಳದಲ್ಲಿ ನಂದು ಕ್ರಮ ತಿರುನೋಡುದೆಲ್ಲ ಇವೆ, ತಿರುನೋಡುದಿಲ್ಲ. ನಮ್ಮ ಅಭಿನಯದ ಮೇಲೆ ಇವನಿಗೆ ಮತ್ತೆ ಬೇಕೋ ಬೇಡವೋ ಹೇಳುವುದು ಭಾಗವತನಿಗೆ ಗೊತ್ತಾಗುತ್ತೆ. ಭಾಗವತಿ ನಾವು ಕಾಣೋದಿಲ್ಲ. ಭಾಗವತಿಗಾಗ್ಲಿ ಚಂಡೆ ಮದ್ಯವರಿಗಾಗ್ಲಿ ನಾವು ಮುಂದಿರ್ತೇವೆ. ಅದು ಸಮನ್ವಯ ಹಾಗೆ ಇರುವುದಲ್ಲಿ ಅದು ಬಹಳ ಸೂಕ್ಷ್ಮ ವಿಷಯ. ಈಗ ರಿಪಿಟೇಷನ್ ಮಾಡ್ತಾರಲ್ಲ, ರಿಪಿಟೇಷನ್ ಮಾಡುವಾಗ ವಾಕ್ಯದ ರಿಪಿಟೇಷನ್ ಬೇರೆ, ಶಬ್ದದ ಪುನರಾವರ್ತನೆ ಬೇರೆ. ಈ ನಾವೆಲ್ಲ ಕಾಳಿಂಗನವರ ಇವರ ಗರುಡಿಯಲ್ಲಿ ಬೆಳೆದವರಾದ್ರಿಂದ ನಮ್ದು ಇಡೀ ವಾಕ್ಯ ಈಗ ಊಟದಲ್ಲಿ ಬಲು ನಿಪುಣನೆಂಬುದ ಬಲ್ಲೆ, ಇದೊಂದು ವಾಕ್ಯ. ಊಟ 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 ಊಟ, ಬಲಗೈಲಿ ಊಟ, ಎಡಗೈಲಿ ಊಟ, ಯಾಕಂದ್ರೆ ಸಲ ಊಟ ತೋರಿಸ್ಬೇಕಲ್ಲ. ಅದು ಅದು ಅಲ್ವೇ ಅಲ್ಲ. ಊಟದಲ್ಲಿ ಬಲು ನಿಪುಣ, ಅದು ಸ್ಥಾಯಿ ಭಾವ, ಸಂಚಾರಿ ಭಾವ. ಇದನ್ನ ಗಮನಿಸಿ ಭಾಗವತ ಇಡೀ ವಾಕ್ಯವನ್ನು ಹೇಳುವಾಗ ಆ ಸ್ಥಾಯಿ ಭಾವ, ಸಂಚಾರಿ ಭಾವವನ್ನ ಹುಡುಕಿ ಈ ಕಲಾವಿದ, ಅದು ಅವನ ಪ್ರಬುದ್ಧತೆ ಸಂಬಂಧಪಟ್ಟ ವ್ಯವಹಾರ.
ಆ ಪದ್ಯದ ಸ್ಥಾಯಿ ಭಾವ ಏನು? ಇದು ಯಾವ್ದನ್ನ ನಾನು ಪುನರಾವರ್ತನೆ ಮಾಡ್ಬೇಕು, ಯಾವುದನ್ನ ಸೈಲೆಂಟ್ ಮಾಡ್ಬೇಕು, ಕೆಲವೊಂದಿಷ್ಟು ವಿಷಯ ಸೈಲೆಂಟ್ ಮಾಡ್ಬೇಕಲ್ಲ. ಎಂದನು ಅದು ಭಾಗವತರ ಪದ್ಯ ಹೇಳ್ತಾರೆ, ಕವಿ ಪದ್ಯ. ಎಂದನು ಹೇಳುವಾಗ ಗೊತ್ತಿರೋದಲ್ಲ. ಹಾಗೆ ಭಾಗವತರಿಗೆ ನಮ್ಮ ಅಭಿನಯ ನೀವು ಎಷ್ಟು ಭಾಗವತರು ಕೇಳಿ, ಚಂಡೆ ಮಧ್ಯವನ್ನು ಕೇಳಿ, ಯಾರು ಕೇಳಿರುವ ಕೊಂಡದಕ್ಕೂ ಹೇಳಿ ಪದ್ಯ ಹೇಳು ಸುಲಭ. ನೀವು ಯಾವ್ದಾದ್ರು ಭಾಗವತ ಸಂದರ್ಶನ ಮಾಡ್ತೀರಲ್ಲ ಕೇಳಿ ನಾವು, ಯಾರಿಗೆ ಪದ್ಯ ಹೇಳು ಸುಲಭ? ಚಂಡೆ ಮಧ್ಯವನ್ನು ಕೇಳಿ, ರಾಕೇಶ್ ಮುಲ್ಲಿನ್ ಅವ್ರು ಕೇಳಿ, ಯಾರೇ ಸುಲಭ? ಯಾರು ಸುಲಭ? ನಾವೇನು ಮಾತಾಡ್ಕೊಳ್ಳೋದಲ್ಲ. ಅದು ನಮ್ಮ ಅಭಿನಯ ಅನ್ನುವುದು ಅವ್ರಿಗೆ ಗೊತ್ತಾಗ್ಬೇಕು ಅಂತ, ಅಷ್ಟು ಸಮರ್ಪಕವಾಗಿರ್ಬೇಕು. ಈ ಒಂದಿಷ್ಟು ಕುಣಿತಾರೆ, ಎಷ್ಟು ಆವರ್ತಾರೆ, ಚಂಡೆ ಮಧ್ಯರು ಕಂಗಾಲಾಗ್ಬಿಡ್ತಾರೆ. ಎಂತ ಬಾರಿಸೋ ಹಿಡ್ಕೊಳ್ಳೋದು ದಾರಿ ಮೇಲೆ ನಮ್ಮ ಕುಣಿತ ದಾರಿ ಮೇಲೆ ಬೀಳಬಾರ್ದು ಅಂತ ಆದ್ರೆ ಚಂಡೆ ಮದ್ಲೆ ಕುಣಿತ ಸಮ್ಮಿಳಿತ ಅದು, ಆವಾಗ ಅದ್ರ ಪ್ರಭಾವವೇ ಬೇರೆ. ನಾನೀಗ ತೋಮ್ ದಿನ ದಿತ್ತಾಂ ಕುಣಿತ ಹೇಳಿ ಮದ್ಲೆಗಾರ ಹತ್ರ ಹೇಳಿದ್ರೆ ಚಂಡೆಗಾರ ಹತ್ರ ಹೇಳುದಿಲ್ಲ, ನಾ ಕುಣಿತೇವೆ ಅದ್ರ ಹಿಡ್ಕೊತಾರೆ. ಅವ್ರು ಹಿಡ್ಕೊಳ್ಳುವಾಗ ನಮ್ಮ ಕುಣಿತ ಇರ್ಬೇಕು ಅಂದ್ರೆ ಮಾತ್ರ ಅದು ಪರಿಣಾಮ ಆಗುತ್ತೆ. ಇಲ್ಲ ನೀವು ಎಂತ ಕುಣಿತ ಕಂಗಾಲಾಗೋರು ಎಂತೆಂತೋ ಪೆಟ್ಟ ಪಾಪ ಹುಡುಕ ಬಾರಿಸ್ತಾ ಇರ್ತಾರೆ, ನೀವು ಎಷ್ಟು ಕುಣಿದ್ರು ಅಷ್ಟೇ ದಾರಿ ಬೇಕಿದೆ ಹೋಗ್ತದೆ, ಪ್ರಯೋಜನವೇ ಇಲ್ಲ. ನೃತ್ಯ ಪರಿಣಾಮ ಇಲ್ಲ, ಪರಿಣಾಮೇ ಆಗುದಿಲ್ಲ. ಅದೆಲ್ಲ ಸೇರಿ ಬಂದ್ರೆ ಮಾತ್ರ ನಿಮ್ಮ ಹಿಮ್ಮೇಳನ ಸಮ್ಮಿಶ್ರವಾಗಿ ಅದು ತಾಗಬೇಕಾದ್ರೆ ಅದು ಕೇಳುದು ಅವನ ಪ್ರಬುದ್ಧತೆ ಹೇಳುವುದೇ ಈಗ ಇರುವುದು ಅದರಲ್ಲಿ, ಅದು ಇರುವುದೇ ಅದರಲ್ಲಿ. ಹ್ಯಾಂಗ್ ತಗೊಂಡು ಹೋಗ್ತಾನೆ ಅವ? ತಗೊಂಡು ಹೋಗೋದು ಹೆದರ್ಸ್ಕೊಂಡಲ್ಲ, ಹೇಳ್ಕೊಂಡಲ್ಲ, ಟ್ರಯಲ್ ಮಾಡ್ಕೊಂಡಲ್ಲ, ಅವನು ಬಂದ್ಕೂಡ ಹೋಗ್ತದೆ. ಯಾಕಂದ್ರೆ ಅವನ ಪ್ರಬುದ್ಧತೆ ಕಾರಣ. ಕರುಣಾನಿಧಿ ಅವಧ ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು, ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಸರ್ವಜ್ಞನೀನು ಅವಧರಿಸು ಸರ್ವಜ್ಞನೀನು